मुडलगी तालुक्यातील शिवापूर येथील अडवी सिद्धेश्वर मठामध्ये एका महिलेसह स्वामींना पकडल्याच्या घटनेच्या पार्श्वभूमीवर शिवापूर ग्रामस्थांनी हजारोंच्या संख्येने भक्तांनी स्वामींना पाठिंबा दर्शवत गोकाक येथील एपीएमसी परिसरात जोरदार आंदोलन केले। शिवापूर अडवी सिद्धेश्वर स्वामींविरुद्ध जाणून बुजून खोटे आरोप लावून त्यांना मठाबाहेर काढण्याचा आरोप ग्रामस्थांनी केला। मठाच्या विकासात अडथळा आणणाऱ्या काही हितशत्रूंनी हे कृत्य केल्याचं त्यांनी सांगितलं। स्थानिक महांतेश कुडूची यांनी प्रश्न उपस्थित केला की जर स्वामी अधिकृत नसतील तर त्यांचा पट्टाभिषेक का करण्यात आला। त्यांनी पुढे सांगितले की आज केवळ मठच नव्हे तर संपूर्ण शिवापूर गाव समाजोपयोगी कार्यात सहभागी होत आहे। स्वामींवर करण्यात आलेले आरोप सिद्ध करावेत आणि त्यांना पुन्हा मठात आणावे अशी मागणी त्यांनी केली। ತಾಲೂಕಾ ಶಿವಾಪುರ ನಮ್ಮ ಮೂಡಲಿ ತಾಲೂಕು ಶಿವಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ। ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ನಮ್ಮ ಸಂಬೋದಾರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು। ಅದಕ್ಕೆ ಅದ ರುಜುವಾತ್ ಆಗಬೇಕು ಮತ್ತು ನಮ್ಮ ಸಂಬೋಳ ನಮ್ಮ ಮಠಕ್ಕೆ ಹೊಳ್ಳಿ ಬರಬೇಕು ಮತ್ತು ಯಾರು ಇದು ಮಾಡ್ಯಾರಲ್ಲ ಅವ್ರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು। ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ, ಮತ್ತು ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು? ನಾವು ನಮ್ಮ ಊರಿಂದ 7-8 ಲಕ್ಷ ರೂಪಾಯಿ ದೇಣಿಗೆಯನ್ನ ಪಟ್ಟಾಭಿಷೇಕಕ್ಕೆ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ, ಮತ್ತೆ ಯಾಕೆ ಮಾಡ್ಬೇಕತ್ತು? ಹೆಣ್ಮಕ್ಳು ಅಂದ್ರೆ ಪ್ರತಿ ಅಮಾಸಿಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗುತ್ತಾರೆ। ಬೇರೆ ಊರಿಂದ ಪ್ರತಿ ಅಮಾಸಿಗೆ ಅಜ್ಜಗ ನಡ್ಕೊಳಕ ಭಕ್ತರು ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲರೂ ಬರತ್ತಾರ। ಮತ್ತ ಬಂದ ಸಂದರ್ಭದಾಗ ಭಕ್ತರು ಮಠಕ್ಕಂತಿ ಬರೋದು ಕಾಮನ್। ನಾವು ಹೋಗ್ತೀವಿ, ನಮ್ಮ ಮಕ್ಕಳು ಹೋಗ್ತಾರು, ನಮ್ಮ ಹೆಂಡ್ರು ಹೋಗ್ತಾರು, ಎಲ್ಲಾರು ಹೋಗ್ತಾರ। ಬಂದ ಟೈಮ್ದಾಗ ಅಜ್ಜಾರ್ ಜೋಡಿ ಉಪಹಾರ ಊಟ ಮಾಡಿ ಒಂದ್ 5 ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರು ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲ್ಯಾಕ ಅಲ್ಲಿ ಇಲ್ಯಾಕ ಮಾಡೋ ಸಂದರ್ಭದಾಗ ಅಜ್ಜಾರ ಪಾಪ ಭಕ್ತರಿಗೆ ಏನಾರ ಆದೈತಿ ಹೇಳಿ ರಕ್ಷಣೆ ಮಾಡಕ್ ಹೋದಾಗ ಅಜ್ಜಾರ ಮೇಲಾತು ಹೆಣ್ಮಕ್ಳ ಮೇಲಾತು ಪಾಪ ಕಂದಮ್ಮನ ಮೇಲ ಹೊಡೆದಾಡೋದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರ। ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ। ನಮ್ಮ ಮಠದಾಗ ಇನ್ನೂವರೆಗೂ ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ಕಿಲ್ಲ। ಇವ್ರ ಹಜಾರ ಬಂದ್ಮೇಲೆ ಏನೋ ಒಂದು ಜಾತ್ರೆ ಆಯ್ತು ಅಥವಾ ಕಲ್ಯಾಣ ಮಂಟಪ ಮತ್ತ ಅಲ್ಲಿ ಇರ್ತಕ್ಕಂಥ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ಊರ ಸುಧಾರಣೆ ಆಗಕೈತಿ। ನೋಡ್ಲಾರಂತ ಕೆಲವೊಂದು ದುಷ್ಟ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ। ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಸ್ಯಾರ ಅದು ಸಾಬೀತಾಗಬೇಕು। ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು। ನಮ್ಮ ಅಜ್ಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು। ನನ್ನ ಹೆಸರು ಮಾಂತೇಶ್ ಕುರ್ची। मठाच्या एक भक्त महादेवी यांनी सांगितले की आज प्रत्येक महिलेला मठात सेवा करण्याची संधी मिळाली आहे। शाळा सोडलेल्या मुलांना पुन्हा शिकवण्याचं कार्यही स्वामी करतात। शिवापूरच्या मुली मठात जातात, त्यांच्यावर कोणी आरोप करत नाही, मग आजच का? त्याने आरोप केला की काही जणांनी जाणून बुजून कट रचून स्वामींविरुद्ध हे सर्व घडवलं आहे। ಊರಿಗೆ ಬರ್ಬೇಕ್ರಿ ಒಂದೇದ್ರಿ ಅಂದ್ರ ಯಾರ್ದು ಏನು ನಮಗ್ ಏನು ಗೊತ್ತಿಲ್ದನ ಇವ್ರ ಹಿಂಗ್ ಮಾಡ್ಯಾರ ಇವ್ರನವ್ರ ಎಲ್ಲಾರು ಅಟ್ರು ಕೂಡಿ ಏನಂದಾರ್ರಿ ಅವ್ರ ನಮ್ ಶಿವಾಪುರ ಗ್ರಾಮಸ್ಥರೆಲ್ಲಾ ಕೂಡಿ ಹೊರಗ್ ಹಾಕಿದ್ವಿ ಅಂದಾರ್ರಿ। ಆ ಟೈಮ್ದಾಗ ಯಾರು ಇಲ್ರಿ ಅಲ್ಲಿ ಗ್ರಾಮಸ್ಥರು ಯಾರದಾರ್ರಿ ತಮ್ ಬೇಕಾದವ್ರನ್ನೆಲ್ಲಾ ಕರ್ಕೊಂಡ್ ತಾವ್ ಹೊರಗ್ ಹಾಕ್ಯಾರ್ರಿ। ಹಾ ರೀ ಈಗ ಹುಡುಗಿಗೆ ಎಣ್ಣೆ ಆಗೈತ್ರಿ, ಒಟ್ಟ 16 ವರ್ಷದ ಹುಡುಗಿರಿ ಅದ। ಆ ಹುಡುಗಿಗೆ ಎಣ್ಣೆ ಆಗೈತ್ರಿ, ಆ ಹುಡುಗಿಗೆ ಎಣ್ಣೆ ಆದದ್ ಯಾರ್ ಕೇಳ್ತಾರ್ರಿ? ಏನ್ ಇವ್ರ ಮಕ್ಳ ಆಗಿದ್ದಂದ್ರ ಇವ್ರ ಬಿಡ್ತಿದ್ರನ್ರಿ ಹೆಂಗ? ಹೌದಿಲ್ರಿ? ಇವ್ರ ಮಕ್ಳಿಗೆ ಎಣ್ಣೆ ಆಗಿತ್ತಂದ್ರ ನಾವ್ ಕೇಳ್ತೀವ್ರಿ। ಈಗ ನನ್ನ ಮಕ್ಳು ಹೋಗತ್ತಾರ್ರಿ ಅಲ್ಲಿ, ನಮ್ ಮಕ್ಳು ಸಣ್ಣವ್ರ ಅದಾರ, ನಮ್ ಮಕ್ಳು ಹೋಗ್ತಾರ್ರಿ। ಈಗ ನಮ್ ಮಕ್ಳು ಇದ್ದಾಗ ಅವ್ರ ಹಂಗ್ ಮಾಡಿಲ್ರಿ। ಅಜ್ಜಾರ್ ಏನ್ ಮಾಡ್ಯಾರ್ರಿ? ಇವ್ರ ಹಿಂಗ್ ಮಾಡ್ಬೇಡ್ರಿ, ನೀವ್ ಇಂತ ದುಷ್ಟ ಚಟಗಳಿಗೆ ಬಲಿ ಆಗ್ಬೇಡ ತಿಳಿಕೆರಿಂದ ಬುದ್ಧಿ ಹೇಳಿದಕ್ಕಾಗಿ ಈ ಅಪವಾದ ಅವ್ರಿಗೆ ಹೊರ್ಸ್ಯಾರ್ರಿ। ಅವ್ರು ಬಂದಿದ್ದನ 3 ಗಂಟೆಗೆ ಬಂದಾರ್ರಿ ತಾಯಿ ಮಗಳು ರೀ। ತಾಯಿ ಮಗಳು 3 ಗಂಟೆಗೆ ಬಂದವ್ರ ಒಳಗಿದ್ದವ್ರನ್ನ ಅಜ್ಜಾರ್ನ ಹಂಗ್ ಮಾಡಿದ್ರಂದ್ರ ಒಳಗಿದ್ರಂದ್ರ ಅವ್ರನ್ನ ಹಿಡಿಬೇಕ್ರಲ್ಲ ಇವ್ರು। ಅವ್ರನ್ನ ಹಿಡಿಬೇಕಾ ಇಲ್ಲ? ಪೊಲೀಸ್ ಸ್ಟೇಷನ್ ಐತ್ರಿ, ಆ ಸ್ಟೇಷನ್ ಒಂದ್ ಕಂಪ್ಲೇಂಟ್ ಕೊಡ್ಬೇಕ್ರಿ ಇವ್ರು। ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗ್ ಲಾಕ್ ಮಾಡಿಕೆರಿಂದ ಪೊಲೀಸನ್ ಕರ್ಸ್ಬೇಕಾಗಿತ್ರಿ। ಯಾಕೆ ಕರ್ಸ್ಲಿಲ್ರಿ ಇವ್ರು? ಅದನ್ನ ಏನ್ ಮಾಡ್ಯಾರ್ರಿ? ಏನ್ ಪ್ರೂಫ್ ಐತ್ರಿ ಇವ್ರ ಕಡೆ ಅಜ್ಜಾರ್ ಅವ್ರ ಮೇಲೆ ಆರೋಪ ಮಾಡಾಕ? ಯಾವ್ದೇ ಪ್ರೂಫ್ ಇಲ್ರಿ ಇವ್ರ ಕಡೆ। ತಾವಾಗೆ ಎಲ್ಲಾರು ಕೂಡ್ಕೆರಿಂದ ಅಜ್ಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಅಜ್ಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೂ ಬಡದು ಹೊಡೆದು ಮಾಡಿ ಅವ್ರನ್ನ ಹೊರಗ್ ಹಾಕ್ಯಾರ್ರಿ ಇವ್ರು। ಹೊರ ಹಾಕ್ಯಾರ ನಾವ್ ಕೇಳಾಕ ಹೋಗ್ ನಿಮ್ಗೇನು ಗೊತ್ತಿಲ್ಲ, ನೀವ್ ಹೋಗಿ ಬಿಡ್ರಿ ಅಂತ ಹೇಳತಾರ್ರಿ ಇವ್ರು। ಯಾರನ್ನ ಕೇಳ್ಯಾರ್ರಿ ಇವ್ರು? ಯಾರನ್ನ ಒಬ್ಬರನ್ನು ಕೇಳಿಲ್ರಿ। ಬರತಿದ್ರಿ ಅಂದ್ರೆ ನಮ್ಮಲ್ಲಿ ತಿಂಗಳ ಏನೈತ್ರಿ ಅಮಾಸಿಗೆ ಶಿವಾನು ಗೋಷ್ಠಿ ನಡಿತೈತ್ರಿ, ಆಮೇಲ್ರಿ ಜಾತ್ರೆ ಆಗತೈತ್ರಿ, ವರ್ಷ ಜಾತ್ರೆ ಆಗೈತ್ರಿ, ಇಂಪ್ರೂವ್ ಆಗೈತ್ರಿ। ಮಾಡ್ರಿ ಆಕಳ ಇದ್ರಿ ಗೌರಿ ಅಂತ ಹೆಸರಿಟ್ಟದ್ರಿ, ನಾವ ಹೋಗಿದ್ರಿ। ಅಜ್ಜಾರ್ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ। ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ। ಮತ್ತ ಈಗೇನ್ ಶಿವಾನು ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಶ್ರಾವಣದಾಗ ಒಂದ್ ತಿಂಗಳ ಪ್ರವಚನ ನಡಿತೈತ್ರಿ ನಮ್ಮಲ್ಲಿ।
ಆದ್ರ ಈಗ ನಾವ್ ಬ್ಯಾರೆ ಊರಿಗೆ ಹೋಗಂಗಿಲ್ಲನ್ರಿ, ನಾವ್ ಹೋಗಿರ್ತೀವಿ. ನಾನು ಸಿದ್ದಾರ್ಡ್ರಿಗೆ ಹೋಗಿ ವಸ್ತಿ ಇರತ್ತೇನ್ರಿ, ಮತ್ ಅಲ್ಲಿ ಹಂಗ್ ಮಾಡ್ಬೋದ್ರಲ್ಲ ಅವ್ರ. ನೀವ್ ಹಿಂಗ್ ಮಾಡ್ತೀರ ತಿಳ್ಕೇರಿಂದ ಅವ್ರ ಇಷ್ಟು ದಿನದಲ್ಲಿ ಆರೋಪ ಈಗ ಯಾಕೆ ಬಂತ? ಈಗ ಯಾಕೆ ಬತ್ತಂದ್ರಿ, ಇವ್ರು ಹೇಳ್ಯಾರ್ರಿ ಅಜ್ಜಾರ, ನೀವ್ ಇಂತ ದುಷ್ಟ ಚಟ್ಕೊಳ್ ಬಲಿ ಆಗ್ಬೇಡ್ರಪ್ಪ ಅಂತ ಅವ್ರ ಮುಂಚೆನ ಅಲ್ಲಿ ಕುಡಿಯಾಕ್ ಬಂದಾರ್ರಿ. ಇವ್ರ ಅಜ್ಜಾರ್ ಹೇಳಾಕತ್ತಾನ ನೀ ಏನ್ ಹೇಳ್ತಿ ತಿಳ್ಕೇರಿಂದ ಇವ್ರನ್ನ ಎದ್ರ ಒಳಗಾರ ಸಿಗಿಸ್ಬೇಕಂತ ತಿಳ್ಕೇರಿಂದ ಇದನ್ ಮಾಡಿದ್ರಿ, ಕುತಂತ್ರ ಮಾಡಿದ್ರಿ ಅವ್ರು. ನೀವೇನ್ ಸೇವಾ ಕೊಡ್ಲಿಕ್ಕೆ ಕೆಲಸ ಮಾಡ್ತೀವಿ? ಹಾ ನನ್ ಮಕ್ಕಳೇ ಮಾಡ್ತಾರ್ರಿ ಅಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಮಾದೇವಿ ರೀ. ಅವ್ರಿಗೆ ಮೊದಲ ದ್ವೇಷ ಇತ್ತೇನೋ? ದ್ವೇಷ ಇತ್ತೋ ಏನೋ ಇಲ್ಲಿ ಗೊತ್ತಿಲ್ರಿ. ಅಷ್ಟ್ ಅಜ್ಜಾರ್ನ ಯಾವಾಗ ಹೊರಗ್ ಹಾಕಿನ ಕೂತಿರ್ ನೋಡ್ರಿ ಅವ್ರಿ. ಏನ್ ಮಾಡಿದ್ರು? ಸುಳ್ಳ ಅಪ್ಪೋದ ಅಜ್ಜಾರ್ ಮೇಲೆ ಹೊರ್ಸ್ಯಾರ್ರಿ. ಅಜ್ಜಾರ್ನ ಯಾವಾಗ ಮಡ್ದಿಂದ ಹೊರಗ್ ಹಾಕುನು ಅಂದ್ರ ಶಿವಾಪುರ ಊರ್ ಒಟ್ಟ ಅಭಿವೃದ್ಧಿ ಆಗೋದು ಅವ್ರಿಗೆ ಬ್ಯಾಡಾಗೈತ್ರಿ. ಶಿವಾಪುರ ಊರ್ರಿ ಹಿಡ್ದುಸ್ರಿ ಹೊಲಸ್ ಕ್ಷೇತ್ರ ಐತ್ರಿ. ಹೇಳ್ಬೇಕಂದ್ರ ಈಗ ಅಜ್ಜಾರ್ ಬರ ಸುಕ್ಷೇತ್ರ ಆಗೈತ್ರಿ. ಅದ ಅಜ್ಜಾರ್ ನಮ್ಮ ಮನ್ಯಾಗ ಸೆಕೆಂಡ್ ಇಯರ್ ಮುಗ್ಯಾನ ನನ್ ಕಾಲೇಜ್ ಬಿಡತ್ತಂದ್ರಿ. ಅಜ್ಜಾರ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದಾರ. ಅಜ್ಜಾರ್ ಹೇಳ್ಬೇಕಂದ್ರಿ ಬಾಳ ಸಪೋರ್ಟಿವ್ ಮಾಡ್ಯಾರ. ನನಗ್ ಮೊನ್ನೆ ಒಂದ್ ಕವನಾನಂದ್ರಿ ಪ್ರಕಟಣೆ ಆಗೈತ್ರಿ. ಅದ್ ಮೂಡಲತ್ತಿಯವ್ರ ಕವನ ಸಂಕಲನದೊಳಗ ಎಷ್ಟೆಲ್ಲಾ ಅಜ್ಜಾರ್ ಪ್ರೋತ್ಸಾಹ ಮಾಡ್ರಿ. ನೀವ್ ಹೆಂಗೆಲ್ಲ ಕವನ ಬರವರ್ಕೊಂಡ ನಮ್ಮ ಮಟ್ಟಕ್ ತಗೊಂಡ್ ಬಾ, ನಾ ಎಲ್ಲಾ ಎಡಿಟ್ ಮಾಡಿ ಇದ್ ಮಾಡ್ತನು. ನಮ್ಮ ಊರಾಗಿನ ಹೊಸ ಕವಿ ಇವ್ರತ್ತ ಎಲ್ಲಾ ನಮ್ಗ ಎಷ್ಟ್ ಇದನ್ ಮಾಡಿರವ್ರಿ. ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದ್ನಿತ್ರಿ. ಮತ್ ಮರ್ದಿನ ಹೋಗುಟ್ಲೆ ಮತ್ ಹೆಚ್ಚಾತ್ರಿ. ಅದ್ ಫೀಸ್ ದಂಡ ತುಂಬಿ ಎಲ್ಲಾರಿ ಅಜ್ಜಾರ್ ಕಾಲೇಜ್ ಅಡ್ಮಿಷನ್ ಮಾಡ್ರಿ ನಮಗ್ರಿ. ಅಜ್ಜಾರ್ ಇಂತೆಲ್ಲಾ ಬಾಳ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ, ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರ್ರಿ. ಅಜ್ಜಾರ್ ಒಂದ್ ಇಂಥದೆಲ್ಲಾ ಸಹಿಸ್ಕೊಳಕ್ ಆಗಲ್ದಾರ ಕಮಾಂಡ್ ಅವ್ರ ಮೇಲೆ ಆರೋಪ ಹೊರ್ಸ್ಯಾರ ತಮ್ಮ ಬೇರೆ ಬೈಲ್ದಾರ್ರಿ. ನನ್ನ ಹೆಸರು ವಿದ್ಯಾಶ್ರೀ ಲಕ್ಕಪ್ಪ ಸಾಯಿನವ್ರು. ಏನು ತಪ್ಪ ಮಾಡಿಲ್ರಿ, ಏನೇನೋ ಆರೋಪ ಹೊರ್ಸ್ಯಾರಿ. ಅವ್ರ ತಾಯಿ ಕೊಟ್ಟದವ್ರ ಬಂದಾಗ ನಾವಲ್ಲಿ ಇದೀವ್ರಿ. ಅವ್ರ ತಿಂಗಳ ಮಾಸಿಗ್ ಬರತ್ತಾರ್ರಿ. ಮನ್ನಿ ಬರೋ ಕಾರಣ ಏನಂದ್ರಿ, ಆ ಹುಡುಗಿಗೆ ಆರಾಮ್ ಇದ್ರಕಿಲ್ರಿ. ಅವ್ರ ಬಂದಾಗ ನಾವ್ ಅಲ್ಲಿ ಇದೀವ್ರಿ. 3 ಗಂಟೆಗ್ ಬಂದಿರಿ ಅವ್ರ. ನಾವ್ ಅವ್ರ ಜೋಡಿ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವ್ರಿ. ಕೊಟ್ಟು ನಾವ್ ಅಲ್ಲಿ 8:30 ಮಟ್ಟ ಅಲ್ಲೇ ಇದೀವ್ರಿ ಮಾತಾಡ್ಕೊತ. 8:30 ಮಟ್ಟ ಅಲ್ಲೇ ಇದ್ವಿ. ಎಲ್ಲಾರು ಊಟ ಮಾಡಿದಾರಿ. ನಾವ್ ಅವ್ರ ಜೋಡಿ ಊಟ ಮಾಡಿ ಬಂದಿದೀವ್ರಿ. ಬಂದ ಅವ್ರ ರೂಮ್ನ್ಯಾಗ ಅವ್ರ ಮನ್ಕೊಂಡಾರಿ ಹೋಗ್ರಿ. ಅಜ್ಜಾರ್ ಬಂದಾಗ 3 ವರ್ಷದಿಂದ ಮಾಡಕತ್ತೀವ್ರಿ. ಅಜ್ಜಗಳ ಬಗ್ಗೆ ಕೆಲವು ಜನ ಆರೋಪ ಮಾಡ್ತಾರೆ, ಅದ್ರ ಬಗ್ಗೆ ಏನು ಇಲ್ರಿ, ಸುಳ್ಳರಿ. ನಾವು ಮತ್ ಇಷ್ಟ ದಿನ ಹೋಗ್ತೀವಲ್ರಿ. ಇಷ್ಟು ದಿನ ಅಜ್ಜಗಳ ಮೇಲೆ ಆರೋಪ ಬರ್ಲಿಲ್ದವ ಈಗ ಯಾಕೆ ಬಂದ್ವಿ? ಈಗ ಯಾಕಂದ್ರಿ ಈಗ್ರಿ ಅಜ್ಜಾರ್ ಬಂದಂದ್ರ ನಮ್ ಊರೆಲ್ಲಾ ಅಭಿವೃದ್ಧಿ ಆಗೇತ್ರಿ. ಪಾಲ್ಕಿ ಮಾಡ್ಸಿ ಈಗ ನಮ್ ಊರಾಗ ಅಡವಿ ಸಿದ್ದೇಶ್ವರ ಜಾತ್ರೆ ಯಾರಿಗನ್ನೋದು ಗೊತ್ತಿದ್ರಿಕಿಲ್ರಿ. ಅವ್ರ ಬರಾನ ಜಾತ್ರೆ ನಡ್ದೈತ್ರಿ. ಅವ್ರಿಗೆಲ್ಲಾ ನೋಡಕ್ ಆಗ್ಲಾರ್ಕನು ಅಪವಾದ ಹೊರ್ಸಿರ್ಬೇಕ್ರಿ. ಇಲ್ರಿ. ಹಾ ರೀ, ನಮ್ ಅಜ್ಜಾರ್ ಬರೋವರೆಗೂ ನಾವ್ ಇಲ್ಲೇ ಕುಂಡ್ರವ್ರಿ. ನಮ್ ಅಜ್ಜಾರ್ ನಮ್ ಊರ್ಗ್ ಬರೋವರೆಗೂ ಅವ್ರಿಗೆ ತಪ್ಪ ಮಾಡಿದ್ರ ಶಿಕ್ಷೆ ಆಗೋವರೆಗೂ ನಾವ್ ಇಲ್ಲೇ ಕುಂಡ್ರವ್ರಿ. सुनीता निंगणगोड पाटील, नम शिवापूर. काहीही असो, स्वामींना घेऊन गोकाकमध्ये समर्थन आणि विरोध या दोन्ही बाजूंनी हालचाली तीव्र झाल्या आहेत हे मात्र खरे. मनोहर मॅगेरी, KMM मराठी, गोकाक.